me forever on fire. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋಟೋ ವೈರಲ್ ಆದ ಬೆನ್ನಲ್ಲೇ ಜೈಲಾಧಿಕಾರಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದು ಸಹಜವಾಗಿ ಪ್ರಶ್ನೆ ಎದುರಾಗಿತ್ತು. ದರ್ಶನ್ಗೆ ಜೈಲಿನಲ್ಲಿ, ಅದು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಹೇಗೆ ಸಿಕ್ತು? ಇಷ್ಟೆಲ್ಲ ಆರಾಮಾಗಿ ರಾಜ್ಯಾತಿಥ್ಯ ಪಡೆದುಕೊಳ್ತಾ ಇದ್ರು ಕೂಡ ಪೊಲೀಸರು ಏನು ಮಾಡ್ತಾ ಇದ್ರಪ್ಪ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎದುರಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಪ್ರಕರಣ ದಾಖಲು ಮಾಡಿಕೊಂಡು ಅಧಿಕಾರಿಗಳು ತನಿಖೆ ಕೂಡ ಮಾಡಿದರು. ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳ ವಿರುದ್ಧ ಲೋಪದೋಷದ ಆರೋಪ ಕೂಡ ಕೇಳಿಬಂದಿತ್ತು. ಇದೀಗ ದರ್ಶನ್ನಿಂದಾಗಿ ಜೈಲಾಧಿಕಾರಿಗಳಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ಜೈಲಾಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಾದರೂ ನೀಡಲಾಗುತ್ತಾ? ಅಂದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಏನಾದರೂ ಅನುಮತಿ ನೀಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಫೋಟೋದಿಂದಾಗಿ ಜೈಲಿನ ಹಲವಾರು ಅಧಿಕಾರಿಗಳು ಅಮಾನತಾಗಿದ್ದಾರೆ. ಸದ್ಯ ಅದೇ ಪ್ರಕರಣದಲ್ಲಿ ಮತ್ತೆ ಜೈಲಾಧಿಕಾರಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಪೊಲೀಸರ ತನಿಖೆ ವೇಳೆ ಕೆಲವು ಸ್ಫೋಟಕ ಅಂಶಗಳು ಬಯಲಾಗಿದ್ದಾವೆ. ಜೈಲಿಗೆ ಗಾಂಜಾ, ಮಾದಕ ವಸ್ತುಗಳು ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇದೆ ಅನ್ನುವಂಥದ್ದು ಬಯಲಾಗಿತ್ತು. ಏನದು ಇದು ಅಲ್ಲ, ಅನೇಕ ಮಾದಕ ವಸ್ತುಗಳು, ಗಾಂಜಾ, ಅದೇ ರೀತಿಯಾಗಿ ಡ್ರಗ್ಸ್ನಂತಹ ಮಾದಕ ವಸ್ತುಗಳು ಸಪ್ಲೈ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಬಯಲಾಗಿತ್ತು. ಅನೇಕ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ರು ಪೊಲೀಸ್ ಅಧಿಕಾರಿಗಳು. ಸಿಸಿಬಿ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದ್ರು. ಅನೇಕ ಮೊಬೈಲ್ ಫೋನ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಸದ್ಯ ಜೈಲಾಧಿಕಾರಿಗಳ ಮೇಲೆ ತನಿಖೆ ನಡೆಸೋದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸರ್ಕಾರಕ್ಕೆ ಪೊಲೀಸರು ಪತ್ರ ಬರೆದಿದ್ದಾರೆ. 6 ಜನ ಡಿವೈಎಸ್ಪಿ, 13 ಜನ ಜೈಲರ್ಗಳು ಮತ್ತು ವಾರ್ಡನ್ಗಳು, 2 ಡಾಕ್ಟರ್ಗಳು, 4 ಜನ ನರ್ಸ್ಗಳ ಮೇಲೆ ತನಿಖೆ ನಡೆಸೋದಕ್ಕೆ ಅನುಮತಿ ನೀಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ದರ್ಶನ್ ಪ್ರಕರಣದಲ್ಲಿ ಇದೀಗ ಜೈಲಾಧಿಕಾರಿಗಳಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಜೈಲಿನಲ್ಲಿ ರಾಜ್ಯಾತಿಥ್ಯ ಪಡೆದುಕೊಳ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಈ ಪ್ರಕರಣವನ್ನು ಕೈಗೆತ್ಕೊಂಡಿದ್ರು. ಹೇಗೆ ಬರ್ತಾ ಇದೆ ಒಳಗಡೆ ಕಾಫಿ, ತಿಂಡಿ, ಟೀ, ಮತ್ತೊಂದು ಮಗದೊಂದು, ಬಿರಿಯಾನಿ, ಏನು ಬೇಕಾದರೂ ಕೂಡ ಎಲ್ಲ ವಸ್ತುಗಳು ಕೂಡ ಒಳಗಡೆ ಅವೈಲೇಬಲ್ ಆಗ್ತಾ ಇತ್ತು. ಇದೆಲ್ಲ ಹೇಗೆ ಸಾಧ್ಯ ಅಂತ ಸಿಸಿಬಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತು. ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದ್ರು, ನೇರವಾಗಿ ಪರಪ್ಪನ ಅಗ್ರಹಾರದ ಮೇಲೆ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಅನೇಕ ಮೊಬೈಲ್ಗಳು ಕೂಡ ಪತ್ತೆಯಾಗಿತ್ತು, ಗಾಂಜಾ ಕೂಡ ಪತ್ತೆಯಾಗಿತ್ತು, ಅನೇಕ ರೀತಿಯಾದಂತಹ ಮಾದಕ ವಸ್ತುಗಳು, ಡ್ರಗ್ಸ್ಗಳು ಕೂಡ ಸಿಕ್ಕಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕಾರಣೀಭೂತರಾಗಿದ್ದಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪರಪ್ಪನ ಅಗ್ರಹಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರಬೇಕು. ಹೀಗಾಗಿ 6 ಜನ ಡಿವೈಎಸ್ಪಿ, 13 ಜನ ಜೈಲರ್ಗಳು, ವಾರ್ಡನ್, 2 ಡಾಕ್ಟರ್, 4 ಜನ ನರ್ಸ್ಗಳ ಮೇಲೆ ತನಿಖೆ ಮಾಡೋದಕ್ಕೆ ಅನುಮತಿ ನೀಡೋದಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಕೇವಲ ದರ್ಶನ್ ಪ್ರಕರಣ ಮಾತ್ರ ಅಲ್ಲ, ಇದಾದ ಬಳಿಕವೂ ಕೂಡ ಅನೇಕರಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಈ ಜೈಲಿದೆಯಲ್ಲ ಪರಪ್ಪನ ಅಗ್ರಹಾರ, ಕೆಲವರಿಗೆ ಒಂದು ರೀತಿಯಾಗಿ ರಾಜ್ಯಾತಿಥ್ಯ ನೀಡುವಂತಹ ಹೋಟೆಲ್ಗಳಾಗಿ ಮಾರ್ಪಾಡಾಗಿದೆ ಅನ್ನುವಂತಹ ಆರೋಪ ಇವತ್ತು ನಿನ್ನೆದಲ್ಲ. ಯಾವಾಗ ಅಧಿಕಾರಿಗಳು ಜೈಲಿನ ಮೇಲೆ ದಾಳಿ ಮಾಡಿದ್ರು, ಮೊಬೈಲ್ಗಳು ಪತ್ತೆಯಾಗಿತ್ತು, ಗಾಂಜಾ ಕೂಡ ಪತ್ತೆಯಾಗಿತ್ತು, ಡ್ರಗ್ಸ್ ಕೂಡ ಸಿಕ್ಕಿದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯ ಸರ್ಕಾರ ಅನುಮತಿ ಕೊಡುತ್ತಾ? ಕಟ್ಟುನಿಟ್ಟಿನ ಕ್ರಮಕ್ಕೆ ಇನ್ನಾದರೂ ಮುಂದಾಗತ್ತಾ ಅಂತ? ಸಂತೋಷ್, ಈಗಾಗಲೇ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದು ಅಕ್ರಮ ಚಟುವಟಿಕೆಗಳ ಅಡ್ಡೆ ಆಗಿದೆ ಅಂತಾನೆ ಸಾಕಷ್ಟು ಬಾರಿ ಆರೋಪಗಳು ಕೇಳಿ ಬಂದಿರುವಂತದ್ದು. ಅಲ್ಲಿರುವಂತಹ ಅಪರಾಧಿಗಳಿರ್ಬೋದು, ಮತ್ತೆ ವಿಚಾರಣಾಧೀನ ಕೈದಿಗಳಿರ್ಬೋದು, ಎಲ್ರಿಗೂ ಕೂಡ ಬೇಕಾದಂತದಕ್ಕೆ ಎಲ್ಲಾ ಸೌಲಭ್ಯಗಳು ಕೂಡ ಅಲ್ಲಿ ಕೊಡ್ಲಾಗ್ತದೆ. ಇದಕ್ಕೆ ಜೈಲಿನ ಕೆಲಸ ಮಾಡುವಂತ ಬಹುತೇಕ ಸಾಕಷ್ಟು ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗ್ತಾ ಇದಾರೆ, ಕೈ ಜೋಡಿಸ್ತಾ ಇದಾರೆ. ಅವ್ರಿಗೆ ಡ್ರಿಂಕ್ಸ್ ಇಂದ ಶುರು ಮಾಡಿ ಗಾಂಜಾ ಇರ್ಬೋದು, ಆಶೀಸ್ ಆಯಿಲ್ ಇರ್ಬೋದು, ಸಿಗರೇಟ್, ಹೀಗೆ ಅವರ ಬೇಡಿಕೆಗಳು ಎಲ್ಲವನ್ನೂ ಕೂಡ ಅಲ್ಲಿಗೆ ಕೊಡ್ಲಾಗ್ತದೆ. ಅಲ್ಲಿನ ಲಂಚವನ್ನ ತೆಗೆದುಕೊಂಡಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸೊ ಹಿಂದೆ ದರ್ಶನ್ ಹೋದಂತ ಸಂದರ್ಭದಲ್ಲೂ ಕೂಡ ಕೆಲವು ಫೋಟೋಗಳು ವೈರಲ್ ಆಗಿತ್ತು. ಏನು ರೌಡ್ ಶೀಟರ್ ಆಗಿರುವಂತಹ
ವಿಲ್ಸನ್ ಗಾರ್ಡನ್ ನಾಗ ಮತ್ತು ಇತರ ಜೊತೆ ಕೂತ್ಕೊಂಡು ಸಿಗರೇಟ್ ಅನ್ನು ಸೇದುವಂತದ್ದು, ಕಾಫಿಯನ್ನ ಕುಡಿತಾ ಇರುವಂತದ್ದು, ಈ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಸಾಕಷ್ಟು ಸುದ್ದಿ ಕೂಡ ಆಗಿತ್ತು. ಆದ ನಂತರ ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಕೂಡ ಶಿಸ್ತು ಕ್ರಮವನ್ನು ಕೈಗೊಳ್ಳದಾಗಿ ಹಲವರನ್ನ ಅಮಾನತು ಕೂಡ ಮಾಡಿದ್ರು. ಆದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹುಳಿಮಾವು ಏನು ಸೌತ್ ಈಸ್ಟ್ ವಿಭಾಗದ ಡಿಸಿಪಿ ಒಂದು ತಂಡವನ್ನ ಮಾಡಿಕೊಂಡು ದಾಳಿಯನ್ನು ನಡೆಸ್ತಾರೆ. ದಾಳಿಯನ್ನು ನಡೆಸುವಂತ ಸಂದರ್ಭದಲ್ಲಿ ಇನ್ನೊಂದಿಷ್ಟು ಅಕ್ರಮಗಳು ಅಲ್ಲಿಂದ ಬಯಲಾಗಿರುವಂತದ್ದು. ಅಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಮತ್ತೆ ಶಾಮೀಲಾಗಿ, ಸಿಬ್ಬಂದಿಗಳು ಶಾಮೀಲಾಗಿ ಅವ್ರಿಗೆ ಗಾಂಜಾ ಸಪ್ಲೈ ಆಗಿರೋದು ಪತ್ತೆ ಆಗಿರುವಂತದ್ದು, ಮೊಬೈಲ್ಗಳಿರ್ಬೋದು, ಆಶೀಶ್ ಆಯಿಲ್ ಇರ್ಬೋದು, ಸಿಗರೇಟ್ ಇರ್ಬೋದು, ಹೀಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡಲಾಗ್ತದೆ. ಜೈಲಿನಲ್ಲಿರುವಂತಹ ಕೈದಿಗಳೆಲ್ಲರೂ ಕೂಡ ರಾಜಾತೀತವನ್ನು ಕೂಡ ಪಡ್ಕೊಳ್ತಿರ್ತೀವಿ. ಯಾರ ಹಣ ಇದೆ ಅವರು ಆರಾಮಾಗಿರ್ಬೋದು ಒಳಗಡೆ ಹೋಗಿ ಅನ್ನೋ ರೀತಿಯಲ್ಲಿ ಇರುವಂತದ್ದು. ಅದು ನಿಜಕ್ಕೂ ಪರಪ್ಪನ ಅಗ್ರಹಾರ ಜೈಲು ಅಲ್ಲ. ಅಲ್ಲಿ ಹೋಗಿ ಯಾರು ಕೂಡ ಸುಧಾರಣೆ ಆಗಿ ಬದಲಾವಣೆ ಆಗಿ ಬರುವಂತ ಜಾಗ ಆಗಿ ಉಳಿದಿಲ್ಲ. ಅದೊಂದು ರೀತಿಯ ಮಾದರಿಯಲ್ಲಿ ರೆಸಾರ್ಟ್ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳಿ ಈಗಾಗಲೇ ತನಿಖೆಯಲ್ಲೂ ಕೂಡ ಸಾಕಷ್ಟು ಬೆಳಕಿಗೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ 6 ಜನ ಡಿವೈಎಸ್ಪಿ ಇರ್ಬೋದು, ಅದ್ರ ಜೊತೆಗೆ ಜೈಲರ್ಗಳು ಏನಿದ್ದಾರೆ 20ಕ್ಕೂ ಹೆಚ್ಚು ಜನ ನರ್ಸ್ಗಳು ಮತ್ತು ಜೈಲಿನಲ್ಲಿರುವಂತ ಜೈಲು ಆಸ್ಪತ್ರೆಯ ಡಾಕ್ಟರ್ಸ್ಗಳು ಏನಿರ್ತಾರೆ ಇವರು ಕೂಡ ಈ ಅಧಿಕಾರಿಗಳ ಜೊತೆ ಭಾಗಿಯಾಗಿರುವಂತದ್ದು. ಸೊ ಅವರುಗಳ ವಿರುದ್ಧ ತನಿಖೆಯನ್ನು ನಡೆಸಲಿಕ್ಕೆ, ವಿಚಾರಣೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೋರಿ ಈಗಾಗಲೇ ಸರ್ಕಾರಕ್ಕೆ ಅಂದ್ರೆ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿರುವಂತದ್ದು. ಈಗಾಗಲೇ ಗೃಹ ಇಲಾಖೆ ಅದನ್ನ ಸ್ವೀಕಾರ ಮಾಡಿ ಏನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದೇ ಆದಲ್ಲಿ ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಅಮಾನತಾಗಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಜನ ಇದರಲ್ಲಿ ತಿಳ್ಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಅದಕ್ಕೂ ಬದಲಾಗಿ ಹಿರಿಯ ಅಧಿಕಾರಿಗಳು ಸಾಕಷ್ಟು ಜನ ಇದರಲ್ಲಿ ಭಾಗಿಯಾಗಿರುವಂತದ್ದು ಕೂಡ ಈಗಾಗಲೇ ಬೆಳಕಿಗೆ ಬರುವಂತದ್ದು. ಈ ಹಿಂದೆ ಕೂಡ ಈ ರೀತಿಯ ಆರೋಪಗಳು ಜೈಲ್ ಮೇಲೆ ಸಾಕಷ್ಟು ಕೂಡ ಕೇಳಿ ಬಂದಿತ್ತು. ಸೊ ಇದೀಗ ಅದು ಮತ್ತೊಮ್ಮೆ ಸಾಬೀತಾಗಿರುವಂತದ್ದು. ಇನ್ನು ಈ ಪ್ರಕರಣದಲ್ಲಿ ಏನೆಲ್ಲ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.